ಹೆಣ್ಮಕ್ಳು ಎಷ್ಟು ದುಡ್ಡಿದ್ರೆ ಬದುಕಬಹುದು? ಈ ಶತಮಾನದಲ್ಲೂ 10,000 5,000 ದುಡ್ಡು ನೆಮ್ಮದಿಯಾಗಿ ಜೀವನ ಮಾಡುವಂತ ತಿಂಗಳಿಗೆ 4 ಲಕ್ಷವೂ ಸಾಕಾಗ್ತಾ ಇಲ್ಲ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಶಮಿಯವರ ಮಾಜಿ ಪತ್ನಿ. 10 ಲಕ್ಷ ಬೇಕು ಅಂತ ಜೀವನಾಂಶಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಹಸೀನ್ ಜಹಾನ್ ಮತ್ತು ಅವರ ವಕೀಲರಿಗೆ ಒಂದು ನಿರ್ಣಾಯಕ ಪ್ರಶ್ನೆಯನ್ನ ಕೇಳಿದೆ. ಒಟ್ಟಾರೆ ಕ್ರಿಕೆಟಿಗನ ಬಾಳಿನಲ್ಲಿ ಆಕೆಯ ಮಾಜಿ ಪತ್ನಿಯೇ ದುಸ್ವಪ್ನವಾಗಿ ಕಾಡ್ಬಿಡ್ತಿದ್ದಾಳೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಹೆಣ್ಮಕ್ಳು ಎಷ್ಟು ದುಡ್ಡಿದ್ರೆ ಬದುಕಬಹುದು? 20,000, 30,000, 10,000, ಕೆಲವರು ಈಗಲೂ ಈ ಶತಮಾನದಲ್ಲೂ 10,000 5,000 ದುಡ್ಡು ನೆಮ್ಮದಿಯಾಗಿ ಜೀವನ ಮಾಡುವಂತಹ ಜನಗಳನ್ನ ಕೂಡ ನಾವು ನೋಡಿದೀವಿ. ಆದ್ರೆ ತಿಂಗಳಿಗೆ 4 ಲಕ್ಷವೂ ಸಾಕಾಗ್ತಾ ಇಲ್ಲ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಶಮಿಯವರ ಮಾಜಿ ಪತ್ನಿ. ತಿಂಗಳಿಗೆ 4 ಲಕ್ಷ ನನಗೆ ಸಾಕಾಗೋದಿಲ್ಲ, 10 ಲಕ್ಷ ಬೇಕು ಅಂತ ಜೀವನಾಂಶಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಸ್ಟಾರ್ ಕ್ರಿಕೆಟಿಗನ ಪತ್ನಿ. ಎಸ್, ಟೀಮ್ ಇಂಡಿಯಾದ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ಮತ್ತೆ ಸದ್ದು ಸುದ್ದಿಯಲ್ಲಿದ್ದಾರೆ. ಆದರೆ ಈ ಬಾರಿ ಕ್ರಿಕೆಟ್ ಮೈದಾನದಲ್ಲಿನ ಅವರ ಪ್ರದರ್ಶನದಿಂದಾಗಿ ಅಲ್ಲ, ಬದಲಾಗಿ ಅವರ ಪರ್ಸನಲ್ ಲೈಫ್ನಿಂದ, ಇನ್ನು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ವಿವಾದದಿಂದಾಗಿ ಹಸೀನ್ ಜಹಾನ್ ತಮ್ಮ ಮಗಳ ಜೀವನಾಂಶವನ್ನ ಹೆಚ್ಚಿಸುವಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಕಲ್ಕತ್ತಾ ಹೈಕೋರ್ಟ್ ಮಾಸಿಕ 4 ಲಕ್ಷ ರೂಪಾಯಿ ಜೀವನಾಂಶವನ್ನ ಆದೇಶಿಸಿದೆ. ಆದ್ರೆ ಹಸೀನ್ ಜಹಾನ್ 10 ಲಕ್ಷ ಪ್ರತಿ ತಿಂಗಳಿಗೆ ಕೊಡಬೇಕು, ಹೀಗೆ ಹೆಚ್ಚಿಸುವಂತೆ ಕೋರಿದ್ದಾರೆ. ಈ ಮೇಲ್ಮನವಿಯ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹಸೀನ್ ಜಹಾನ್ ಮತ್ತು ಅವರ ವಕೀಲರಿಗೆ ಒಂದು ನಿರ್ಣಾಯಕ ಪ್ರಶ್ನೆಯನ್ನ ಕೇಳಿದೆ. ತಿಂಗಳಿಗೆ 4 ಲಕ್ಷ ಸಾಕಾಗ್ತಾ ಇಲ್ಲ ಅಂತ ಕೋರ್ಟ್ಗೆ ಬಂದಿದ್ದಾರೆ ಶಮಿಯವರ ಮಾಜಿ ಪತ್ನಿ. ಎಲ್ಲೇ ಮೇರ್ಬಿಟ್ರ ಹಾಗಾದ್ರೆ ಒಂದು ತಿಂಗಳಿಗೆ ತಾಯಿ ಮತ್ತು ಮಗುವಿನ ಖರ್ಚಿಗಾಗಿ 4 ಲಕ್ಷ ಸಾಲೋದಿಲ್ವಾ? 1 ಲಕ್ಷ ಹೋಗ್ಲಿ, 4 ಲಕ್ಷ ಸಾಕಾಗ್ತಾ ಇಲ್ವಂತೆ. ಖ್ಯಾತ ಕ್ರಿಕೆಟಿಗ ಮೊಹಮ್ಮದ್ ಶಮಿಯವರ ಮಾಜಿ ಪತ್ನಿಯ ಹೇಳಿಕೆ ಇದು. ಬಹುಶಃ ಕ್ರಿಕೆಟಿಗ ಮೊಹಮ್ಮದ್ ಶಮಿಯನ್ನ ಮದುವೆಯಾಗಿಲ್ಲ ಅಂದಿದ್ರೆ ಈಕೆಯ ಹೆಸರು ಕೋಲ್ಕತ್ತಾದಾಚೆಗೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ವೇನೋ. ಒಟ್ಟಾರೆ ಕ್ರಿಕೆಟಿಗನ ಬಾಳಿನಲ್ಲಿ ಆಕೆಯ ಮಾಜಿ ಪತ್ನಿಯೇ ದುಸ್ವಪ್ನವಾಗಿ ಕಾಡ್ಬಿಡ್ತಿದ್ದಾಳೆ. ಇಬ್ಬರು ಬೇರೆ ಬೇರೆ ಮದುವೆಯೇನೋ ಆಗಿದ್ದಾಯ್ತು, ಕವಲುದಾರಿಯನ್ನ ಆಯ್ದುಕೊಂಡಿದ್ದೂ ಆಯ್ತು. ಆದ್ರೂ ಶಮಿಗೆ ಕಾಟ ಮಾತ್ರ ನಿಂತಿಲ್ಲ. ಇನ್ನು ಮೊಹಮ್ಮದ್ ಶಮಿ ಸದ್ಯ ಆಕೆಯ ಜೊತೆಗಿಲ್ಲ, ಇಬ್ಬರು ಬೇರೆ ಬೇರೆ ಏನೋ ಆಗಿದ್ದಾರೆ. ಆದ್ರೆ ಇವರ ವಿಚ್ಛೇದನದ ಕೇಸ್ ಇನ್ನೂ ಇತ್ಯರ್ಥವಾಗಿಲ್ಲ. ಈ ನಡುವೆ ಶಮಿಯಿಂದ ಜೀವನಾಂಶ ಕೋರಿದ್ದ ಹಸೀನಾ ಬಹಳಷ್ಟು ದೊಡ್ಡ ಮೊತ್ತದ ಹಣವನ್ನೇ ನೀಡುವಂತೆ ಕೇಳ್ಕೊಳ್ತಾ ಇದ್ದಾಳೆ. ಈಗಾಗಲೇ ಮಾಸಿಕ 4 ಲಕ್ಷ ನೀಡುವಂತೆ ನಿರ್ಧಾರವಾಗಿದೆ. ಹಸೀನ್ ಮತ್ತು ಮೊಹಮ್ಮದ್ ಶಮಿಗೆ ಒಬ್ಬಾಕೆ ಮಗಳಿದ್ದಾಳೆ. ಮಗಳ ಖರ್ಚಿಗೆ 2.5 ಲಕ್ಷ, ಹಾಗೆಯೇ ಹಸೀನಾ ಖರ್ಚಿಗೆ 1.5 ಲಕ್ಷದಂತಹ ಮೊತ್ತ ಪಾವತಿಗೆ ತೀರ್ಮಾನವಾಗಿತ್ತು. ಅದಕ್ಕೆ ಶಮಿ ಕೂಡ ಒಪ್ಕೊಂಡಿದ್ರು. ಆದ್ರೆ ಇದೀಗ ಹೊಸದೊಂದು ಸೌಂಡ್ ಅನ್ನ ಮಾಡೋದಕ್ಕೆ ಆತನ ಮಾಜಿ ಪತ್ನಿ ಸಿದ್ಧವಾಗ್ಬಿಟ್ಟಿದ್ದಾಳೆ. ತನಗೆ ನೀಡ್ತಾ ಇರುವಂತಹ 4 ಲಕ್ಷ ಹಣ ನನಗೆ ಸಾಕಾಗ್ತಾ ಇಲ್ಲ, 10 ಲಕ್ಷ ಬೇಕು ಅಂತ ಆಕೆ ಕೇಳ್ತಾ ಇದ್ದಾಳೆ. ಇನ್ನು ಆಗ್ಲೇ 7 ವರ್ಷಗಳಿಂದ ಪ್ರತ್ಯೇಕ ವಾಸವನ್ನ ಕೂಡ ಇದ್ದಾರೆ. ಮೊಹಮ್ಮದ್ ಶಮಿ ಮತ್ತು ಹಸೀನ್ ಜಹಾನ್ ಕಳೆದ 7 ವರ್ಷಗಳಿಂದ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ದಾರೆ. 2018ರಲ್ಲಿ ಹಸೀನ್ ಜಹಾನ್ ಶಮಿ ಮತ್ತು ಅವರ ಕುಟುಂಬದ ವಿರುದ್ಧ ಕೌಟುಂಬಿಕ ಹಿಂಸೆ ಮತ್ತು ಕಿರುಕುಳದ ಆರೋಪವನ್ನು ಹೊರಿಸಿ FIR ಅನ್ನ ದಾಖಲಿಸಿದ್ರು. ಅಂದಿನಿಂದ ಅವರ ಪ್ರಕರಣ ನ್ಯಾಯಾಲಯಗಳಲ್ಲಿ ನಡೀತಾ ಇದೆ. ಆರಂಭದಲ್ಲಿ ವಿಚಾರಣಾ ನ್ಯಾಯಾಲಯವು ಶಮಿಗೆ ಹಸೀನ್ ಜಹಾನ್ ಅವರಿಗೆ ತಿಂಗಳಿಗೆ 1,03,000 ರೂಪಾಯಿಗಳು ಮಧ್ಯಂತರ ನಿರ್ವಹಣಾ ಭತ್ಯೆಯಾಗಿ ಪಾವತಿಸೋದಕ್ಕೆ ಆದೇಶವನ್ನು ಮಾಡಿತ್ತು. ಆ ಬಳಿಕ ಜುಲೈ 2025ರಲ್ಲಿ ಕಲ್ಕತ್ತಾ ಹೈಕೋರ್ಟ್ ಈ ಮೊತ್ತವನ್ನ ತಿಂಗಳಿಗೆ 4 ಲಕ್ಷಕ್ಕೆ ಹೆಚ್ಚಳ ಮಾಡಿತ್ತು. ಅದರಲ್ಲಿ 1.5 ಲಕ್ಷ ಹಸೀನ್ ಜಹಾನ್ ಅವರಿಗೆ ಮತ್ತು 2.5 ಲಕ್ಷ ಅವರ ಮಗಳಿಗೆ ಅಂತ ಮೀಸಲಿರಿಸಲಾಗಿತ್ತು. ಆದ್ರೆ ಈಗ ಅದು ಸಾಕಾಗ್ತಾ ಇಲ್ಲ ಅಂತ 10 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಹಸೀನ್ ಜಹಾನ್ 10 ಲಕ್ಷವನ್ನ ಕೇಳ್ತಾ ಇರೋದು ಯಾಕೆ ಹಾಗಾದ್ರೆ ಅಂತ ನೀವೆಲ್ಲರೂ ಕೇಳಬಹುದು. ಯಾಕೆ ಇರೋದ್ರಲ್ಲಿ ಜೀವನ ಮಾಡೋಕ್ಕಾಗೋದಿಲ್ವಾ? ಅಷ್ಟು ದೊಡ್ಡ ಮೊತ್ತ ಯಾಕೆ ಅಂತ ನೀವು ಕೇಳಬಹುದು. 4 ಲಕ್ಷ ರೂಪಾಯಿ ಜೀವನ ನಿರ್ವಹಣೆಗೆ ಸಾಕಾಗ್ತಾ ಇಲ್ಲ ಅಂತ ಹಸೀನ್ ಜಹಾನ್ ಇದೀಗ ಕಲ್ಕತ್ತಾ ಹೈಕೋರ್ಟ್ನ ಆದೇಶವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿ ತನ್ನ ಮತ್ತು ತನ್ನ ಮಗಳ ಮಧ್ಯಂತರ ಭತ್ಯೆಯನ್ನ 10 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಹಸೀನ್ ಜಹಾನ್ ಮೊದಲಿನಿಂದಲೂ 10 ಲಕ್ಷ ರೂಪಾಯಿ ಭತ್ಯೆಯನ್ನ ಕೇಳ್ತಾ ಇದ್ದು, ಅದರಲ್ಲಿ ತನಗೆ 7 ಲಕ್ಷ ಮತ್ತು ತನ್ನ ಮಗಳಿಗೆ 3 ಲಕ್ಷ ಮೀಸಲಿರಿಸಬೇಕು ಎನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದಾಗ್ಯೂ ಅವರ ಬೇಡಿಕೆಯನ್ನ ವಿಚಾರಣಾ ನ್ಯಾಯಾಲಯ ಮತ್ತು ನಂತರ ಹೈಕೋರ್ಟ್ ತಿರಸ್ಕರಿಸಿದ್ವು. ಈಗ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸಿರುವ ಹಸೀನ್ ಜಹಾನ್ ಶಮಿ ಬಳಿ ಸುಮಾರು 500 ಕೋಟಿ ಮೌಲ್ಯದ ಆಸ್ತಿ ಇದೆ. ಅಲ್ಲದೆ ಶಮಿ ಮತ್ತು ನನ್ನ ಜೀವನ ನಿರ್ವಹಣೆಯಲ್ಲಿ ಗಮನಾರ್ಹ ವ್ಯತ್ಯಾಸವಿದೆ.
ಆದ್ದರಿಂದ ಶಮಿ ನನ್ನ ಮತ್ತು ನನ್ನ ಮಗಳ ಜೀವನ ಮಟ್ಟವನ್ನ ಸುಧಾರಿಸೋದಕ್ಕೆ ಬೇಕಾಗುವಷ್ಟು ಜೀವನಾಂಶವನ್ನ ನೀಡ್ತಾ ಇಲ್ಲ ಅಂತ ಮೇಲ್ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಮೇಲ್ಮನವಿಯಲ್ಲಿ ಇತರ ಕ್ರಿಕೆಟಿಗರನ್ನ ಉಲ್ಲೇಖಿಸಿರುವ ಹಸೀನ್ ಜಹಾನ್ ಇತರ ಗಣ್ಯ ಕ್ರಿಕೆಟಿಗರಂತೆ ತನಗೂ ಅದೇ ಗುಣಮಟ್ಟದ ಜೀವನವನ್ನ ನಡೆಸುವ ಹಕ್ಕಿದೆ, ಆದರೆ ಶಮಿ ಅದಕ್ಕೆ ಬೇಕಾಗುವಷ್ಟು ಜೀವನಾಂಶವನ್ನ ನೀಡ್ತಾ ಇಲ್ಲ. ಆದ್ದರಿಂದ ಜೀವನಾಂಶವನ್ನ 10 ಲಕ್ಷಕ್ಕೆ ಏರಿಸುವಂತೆ ಕೇಳಿಕೊಂಡಿದ್ದಾರೆ. ಇನ್ನು 4 ಲಕ್ಷ ಕೂಡ ಸಾಕಾಗೋದಿಲ್ವಾ ಅಂತ ಕೋರ್ಟ್ ಪ್ರಶ್ನಿಸದೆ ಇಲ್ಲಿ ಸುಮ್ಮನೆ ಆಗ್ಬಿಟ್ಟಿಲ್ಲ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇನ್ನು ಯಾವುದೇ ಆದೇಶವನ್ನು ಹೊರಡಿಸಿಲ್ಲ. ಬದಲಿಗೆ ಹಸೀನ್ ಜಹಾನ್ ಅವರನ್ನೇ ಪ್ರಶ್ನಿಸಿರುವ ನ್ಯಾಯಮೂರ್ತಿಗಳಾದ ಮನೋಜ್ ಮಿಶ್ರಾ ಮತ್ತು ಉಜ್ಜಲ್ ಬುಯಾನ್ ಅವರ ಪೀಠವು ಹಸೀನ್ ಜಹಾನ್ ಅವರ ವಕೀಲರ ಬಳಿ ಸಂತ್ರಸ್ತೆಗೆ ತಿಂಗಳಿಗೆ 4 ಲಕ್ಷ ಕೂಡ ಸಾಕಾಗೋದಿಲ್ವಾ ಅಂತ ಕೇಳಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಶಮಿ ಮಡದಿಯ ಮೇಲ್ಮನವಿಯನ್ನ ಪುರಸ್ಕರಿಸುತ್ತಾ ಅಥವಾ ಮತ್ತೊಂದು ಮೊತ್ತವನ್ನ ನಿಗದಿಪಡಿಸುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಎಲ್ಲದರಲ್ಲೂ ಸಮಾನತೆ ಕೇಳುವಂತಹ ಹೆಣ್ಣು ಮಕ್ಕಳು ವಿಚ್ಛೇದನದ ವಿಚಾರ ಬಂದಾಗ ಜೀವನಾಂಶ ಕೇಳೋದು ಯಾಕೆ ಅನ್ನೋದು ಹಲವರ ಕಾಮೆಂಟ್ ಆಗಿತ್ತು. ಇನ್ನು ಬಹಳಷ್ಟು ಜನ ದುಡಿದು ಬದುಕ್ತಾ ಇದ್ದಾರೆ, ಆದ್ರೆ ಈ ರೀತಿ ಯಾಕೆ ಡೈವೋರ್ಸ್ ಗಳನ್ನ ಕೊಟ್ಟು ಆನಂತರ ಜೀವನಾಂಶದ ದುಡ್ಡಿಗೆ ಒಂದರ ಮೇಲೆ ಒಂದೊಂದು ಬೇಡಿಕೆಯನ್ನ ಇಡ್ತಾರೆ ಎನ್ನುವಂತ ಹಲವಾರು ಪರ ಹಾಗೂ ವಿರೋಧದ ಕಾಮೆಂಟ್ಸ್ ಗಳು ಈಗ ಸೋಷಿಯಲ್ ಮೀಡಿಯಾದ ಚರ್ಚೆಗೆ ಕಾರಣವಾಗಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.